ರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹಲೋ ಶ್ರೀನಿವಾಸ. ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಮಿದಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇದಿಯೋ ವದೇತ್ ತಸ್ಯ ನಿಸರತೆ ವಾಣಿ ಜಗನ್ಗನ್ಯಾ ಪ್ರವಾಹವತ್ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾಣೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್ ತಂ ವಂದೇ ನೃಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ ಅರ್ತಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ಶ್ರೀವ್ಯಾಸತೀರ್ಥಗುರುರ್ಭೂಯಾತ್ ತಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಕಾಗ್ರಾಣಕಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್ ಭಕ್ತಾನಾಂ ಮಾನಸಾಂ ಭೋಜಭಾಣವೇ ಕಾಮಧೇನವೇ ಮಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ಪ್ರಣಮತ್ಕಾಮಧೇನುಂ ಚ ಭಜಸ್ಸುರತರೂಪಮಂ ಶ್ರೀ ಬಾಹುಬೋಧಕೃತ್ಪಾದ ಚಿಂತಾಮಣಿಂ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಆಪಾದಮೂಲಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರೇ ಶ್ರೀನಿವಾಸ, ಯಾರೆಲ್ಲ ಬಂದಿದ್ರಿಮ್ಮ? ಬ್ಯಾಚ್ 2. ನಮಸ್ಕಾರ ಗುರುಗಳೇ. ನಾನು ಬಂದಿದ್ದೇನೆ. ಉಮಾಶ್ರೀ ಬಂದಿದ್ದಾನೆ. ಯಾರದು? ಯಾರು? ಗುರುಗಳೇ ಉಮಾಶ್ರೀ ಗುರುಗಳೇ ಉಪೇಂದ್ರ. ಬ್ಯಾಚ್ 2 ಉಪೇಂದ್ರ. ಆಮೇಲೆ ಉಮಾಶ್ರೀ ಬಂದಿದ್ದಾರೆ ಗುರುಗಳು. ಉಮಾಶ್ರೀ. ಆಮೇಲೆ ತೇಜಸ್ವಿನಿ. ರಿಷಿಕೇಶ್ ಬಂದಿದ್ದಾನೆ. ಯಾರು? ರಿಷಿಕೇಶ್. ಋಷಿಕೇಶ. ಉಮಾಶ್ರೀ ಅವರ ತಮ್ಮ ಗುರುಗಳೇ. ಓಹೋ, ಹಂಗೆ ಅವನು ಜಾಯಿನ್ ಮಾಡ್ತಾನೆ ಇದ್ರಲ್ಲಿ. ಹಾ ಹೌದು ಗುರುಗಳೇ. ಎಷ್ಟು ವರ್ಷ ಅವನಿಗೆ? ಋಷಿಕೇಶ್ 5 years 5 years. ಉಮಾಶ್ರೀ ಎಲ್ಲಿಪ್ಪ ಇದ್ರಿ? ನೊಳಂಬೂರ್ಲಿ ಇದ್ದ ಗುರುಗಳೇ. ಮಣಂಪೂರ? ನೊಳಂಬೂರ್ ಮುಗಪೇರ್ ವೆಸ್ಟ್ ಹತ್ತಲಿ. ಎಲ್ಲೆಲ್ಲಿ? ಮುಗಪೇರ್ ವೆಸ್ಟ್ ಹತ್ತಲಿ ನೊಳಂಬೂರ್. ಓಕೆ. ಅಷ್ಟನೆಯ? ಬ್ಯಾಚ್ 1 ಉಪೇಂದ್ರ, ಉಮಾಶ್ರೀ, ತೇಜಸ್ವಿನಿ, ಋಷಿಕೇಶ್. ಆಮೇಲೆ ಯಾರಪ್ಪ ಬಂದಿದ್ರಿ? ಅನನ್ಯ. ಅನನ್ಯ ಒಂದು ವಿಡಿಯೋ ನೋಡ್ತಾನೆ ಬಾಪ. ಸರಿ ಗುರುಗಳೇ, ನಾ ಅಂಬ್ರಿಣಿ ಬಂದಿದ್ದೆ. ನೋಡಿದಮ್ಮ. ಏನು ಬರ್ಲಾ ಅಂತ ಆಗಿದ್ದಿ, ಬಂದುಟಿ. ವೆರಿ ಗುಡ್. ಹೌದು ಗುರುಗಳೇ, ಟೈಮ್ ಇತ್ತು ಸರಿ. ಇಲ್ಲ ಮುಡುಸರಾಣಪ್ಪ ಇತ್ತು. ಇದು ಮುಡುಸಾನ ವಿಜಯದಾಸರ ಕವಚ ಪ್ಲಸ್ ರಾಮಾಯಣ 2 ಕ್ಯಾರೆಕ್ಟರ್ ನೋಡಿದ್ದೇವೆ. ಇತ್ತು 3ನೇ ಕ್ಯಾರೆಕ್ಟರ್ ಮುಡುಸರಾಣ. ಹೌದು. ಪೂರ್ಣಶ್ರೀ, ಅಂಬ್ರಿಣಿ. ಆಮೇಲೆ ಗುರುಗಳೇ, ನೀವು ಶ್ರೀನಿವಾಸ ಕಲ್ಯಾಣ ಸ್ಟಾರ್ಟ್ ಮಾಡಿದ್ರಿ. ಮಾಡಿರ್ತಾನಪ್ಪ ನೆಕ್ಸ್ಟ್. ಸರಿಯಾ? ನೀವು ಸ್ಟಾರ್ಟ್ ಮಾಡಿದ್ರಿ ಆಲ್ರೆಡಿ. ಒಂದಪ್ಪ ನೆಕ್ಸ್ಟ್. ಆಕ್ಚುಲಿ ನಾವು ಬಂದು ಮಧ್ವನಾಮ. ಓಕೆವಾ? அடுத்த ಟಾರ್ಗೆಟ್ ಮಧ್ವನಾಮ ವಿತ್ ಮೀನಿಂಗ್. ಇದೇ ಮಾರಿ ಓದ್ತಾ ಇರಬೇಕು. ಹಾ ಈಗ ಖಂಡಿತ. ಪೂರ್ಣಶ್ರೀ ಅವಳು ಯಾರು? ಇವಳು ಚಿನ್ಮಯಿ ಬಂದಿದ್ಯಮ್ಮ. ವಿಡಿಯೋ ನೋಡ್ತಾನೆ ಚಿನ್ಮಯಿ. ಬಾಪ. ವೈಭವ್ ಕೃಷ್ಣ ಸೇರಿ ಬ್ಯಾಚ್ 1 4 ಜನ ತಾನೆ ಇದ್ದೆವು. ಪರವಾಗಿಲ್ಲ, ಸ್ಟಾರ್ಟ್ ಮಾಡಿ ಮಣ. ನಾವು ಫಸ್ಟ್ ವಿಜಯದಾಸರ ಕವಚ ಹೋದ ವಾರ ನೋಡಿಸಿದ್ದನ ಒಂದ್ಸಾರಿ ನೋಡ್ಬಿಟ್ಟು ಮಿಚ್ಚ ಪದ್ಯನ ನೋಡ್ತಾನೆ. ಸ್ಕ್ರೀನ್ ಶೇರ್ ಮಾಡ್ತಾನೆ. ಅನ್ಸ್ತೀಯಾ? 18ವರೆಗೆ ನೋಡ್ತೇವೆ ನಡೆಸ್ತಾನೆ. ಅದಕ್ಕೆ ಮೇಲೆ ನೋಡ್ತೇವೆ. ಇನ್ನು ಗ್ರಹಗಳೆಲ್ಲವೂ ಇವಾಗ ಸಹಾಯ ಮಾಡುತ್ತಾ 20ವರೆಗೆ ನೋಡ್ತೇವೆ ನಡೆಸ್ತಾನಮ್ಮ. ಸರಿಯಾ? ಸರಿ. ಸ್ಮರಿಸಿ ಬೊರುಕಿರೋ ದಿವ್ಯ ಚರಣಗರಗಿರೋ
ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ ದಾಸರಾಯನ ದಯವ ಸೂಸಿ ಪಡೆದನ ಮೆದುವೇ ಹೇಳ್ತಾನೆ ದೋಷರಹಿತನ ಸಂತೋಷ ಭರಿತನ ಜ್ಞಾನವಂತನ ಬಲು ನಿಧಾನಿ ಶಾಂತನ ಮಾನ್ಯವಂತನ ಬಹುವ ಧಾನ್ಯದಾತನ ಹರಿಯ ಭಜಿಸುವ ನರ ಹರಿಯ ಯಜಿಸುವ ದುರಿತ ತ್ಯಜಿಸುವ ಜನಗೆ ಹರುಷ ಸುರಿಸುವ ಮೋದ ಭರಿತನ ಪಂಚಭೇದ ಭರಿತನ ಸಾಧು ಚರಿತನ ಮನ ವಿಷಾದ ಮರೆತನ ಇವರ ನಂಬಿದ ಜನಕ್ಕೆ ಭವವಿದೆಂಬುದು ಹವನವಾಗದು ನಮ್ಮವರ ಮತವಿದು ಪಾಪ ಕೋಟಿಯ ರಾಶಿ ಲೇಪವಾಗದೋ ತಾಪ ಕಳೆವನು ಬಲು ದಯಾಪಯೋನಿಧಿ ಕವನ ರೂಪದಿ ಹರಿಯ ಸ್ತವನ ಮಾಡಿದ ಭುವನ ಬೇಡಿದ ಮಾಧವನ ನೋಡಿದ ರಂಗನೆಂದನ ಭವವು ಹಿಂಗಿತೆಂದನ ಮಂಗಳಾಂಗನ ಅಂತರಂಗವರಿತನ ಕಾಶಿನಗರದಲ್ಲಿದ್ದ ವ್ಯಾಸದೇವನ ದಯವ ಸೂಸಿ ಪಡೆದನ ಉಲ್ಲಾಸತನದಲ್ಲಿ ಚಿಂತವ್ಯಾಡಿರೋ ನಿಶ್ಚಿಂತರಾಗಿರೋ ಶಾಂತ ಗುರುಗಳ ಪಾದವೊಂದು ನಂಬಿರೋ ಖೇದವೋಗದು ನಿಮಗೆ ಮೋದವಾಗದು ಆದಿದೇವನ ಸುಪ್ರಸಾದವಾಗುವುದು ತಾಪ ತಡೆವನೋ ಬಂದ ಪಾಪ ಕಡಿವನೋ ಶ್ರೀಪತಿಯ ಪಾದದ ಸಮೀಪವಿಡುವನೋ ವೇದ ಓದಲು ಬಲಿದೆ ವಾದ ಮಾಡಲು ಆದಿ ದೊರೆಯದು ಬುಧರ ಪಾದ ನಂಬದೆ ಗಂಗೆ ಮಿಂದರೆ ಮಲವು ಹಿಂಗಿತಲ್ಲದೆ ರಂಗನುಳಿಯನು ಭಕ್ತರ ಸಂಗ ತೊರಗದೆ ಲೆಕ್ಕವಿಲ್ಲದ ದೇಶ ಸುತ್ತಿ ಬಂದರು ದುಃಖವಲ್ಲದೆ ಲೇಷ ಬಗುತಿ ದೊರಕದು ದಾನ ಮಾಡಲು ದಿವ್ಯ ಗಾನ ಪಾಡಲು ಜ್ಞಾನ ದೊರೆಯದು ಇವರ ದೀನವಾಗದೆ ಇಷ್ಟಿಯಾತಕೆ ಕಂಡ ಕಷ್ಟವ್ಯಾತಕೆ ದಿಟ್ಟ ಗುರುಗಳ ಪಾದ ಮುಟ್ಟಿ ಭಜಿಸಿರೋ ಪೂಜೆ ಮಾಡಲು ಕಂಡ ಗೋಜು ಬೀಳಲು ಬೀಜ ಮಾತಿನ ಫಲ ಸಹಜ ದೊರಗದು ಏಲಂಬ್ರಿಣಿ ಏನ್ ಡೌಟ್ ಗುರುಗಳೇ ನೀವು ಹೇಳ್ತೀರಾ ನಾವು ರಿಪೀಟ್ ಮಾಡ್ತೇವೋ ಅದ್ರ ಇನ್ನೂ ಹಾ ಚೆನ್ನಾಗಿ சரிம்மா ಆಲಿ ನಾನು ಈಗ ನಡೆಸಿದ ಬರಿಕೆ ಒಂದ್ಸಾರಿ ಓದ್ತಾನೆ ಈ ಹಾ 21 to 27 ರಿಪೀಟ್ ಮಾಡ್ಲಕ್ತಾನೆ ಇಡುವೆ ಮೀನಿಂಗ್ ಇಡುವೆ ಹಾ ಆಮೇಲೆ ನಾವು ಹಾ ತಿರುಗಿ ಸರಿ ಎಲ್ಲಾರೇನೆ ರಿಪೀಟ್ ಮಾಡ್ಸಾನ ಈ 20 ವರೆಗೆ ನಾವು 2 ಕ್ಲಾಸ್ ಹೇಳಿದ್ದೇವಲ್ಲವಾ ಮುಡಿಸುತ್ತಾನ ಹಾ ಪೂಜೆ ಸರಿ ಗುರು ಮಾಡಲು ಕಂಡ ಗೋಜು ಬೀಳಲು ಬೀಜ ಮಾತಿನ ಫಲ ಸಹಜ ತೊರಗದು ಸುರರು ಎಲ್ಲರೂ ಇವರ ಕರವ ಪಿಡಿವರೋ ತರಳನಂದರಿ ಹಿಂದೆ ತಿರುಗುತ್ತಿಪ್ಪರೋ ಗ್ರಹಗಳೆಲ್ಲವೂ ಇವಗೆ ಸಹಾಯ ಮಾಡುತ್ತಾ ಅಹೋರಾತ್ರಿಲಿ ಸುಖದ ನಿವಹ ಕೊಡುವವು ವಿಜಯದಾಸರು ಯಾರು ಭೃಗು ಮಹರ್ಷಿಗಳ ಹಂಸ ಸಂಭೂತರು ಅವರಿಗೆ ಮುಂಚೆ ಏನು ದಾಸರಾರಕ ಮುಂಚೆ ಅವರ ಹೆಸರೇನು ಕೂಸಿನ ಮಹಾ ದಾಸ ಅವರೆಲ್ಲೂ ಅವರಿಗೆ ಜ್ಞಾನ ಆಯಿತು ಅವರಿಗೆ ಕಾಶಿ ಹೋದಾಗ ವೇದವ್ಯಾಸರು ಪುರಂದರದಾಸರ ರೂಪದಿಂದ ಬಂದು
ಅವರನ್ನ ಸೊಪ್ಪಣದಲ್ಲಿ ಕಾಸಿಗೆ ವ್ಯಾಸ ಕಾಸಿಗೆ ಕರಕಂಡೋಗಿ ಅವರ ನಾಳಿಗೆಯಲ್ಲಿ ಏನ್ ಬರೆದರು? ವಿಜಯ ವಿಠಲ ಅಂತ ಅಂಕಿತವನ್ನು ಬರೆದಿಟ್ರು. ಅವರಿಗೆ ಮತ್ತೊಂದು ಹೆಸರು ಸುಡಾದಿ ದಾಸರು. ಬ್ಯಾಚ್ 1 ವಿಜಯದಾಸರ ಚರಿತ್ರ ಪೂರ್ತಿ ನಾವು ಕವರ್ ಮಾಡಿದ್ದೆವು. ಬ್ಯಾಚ್ 2 ನಾವು ಕವರ್ ಮಾಡಲ್ಲ, ಸರಿಯಾ? ನಾವು ಅವರಿಗೆ ಕಥನ ಹೇಳಿಕೊಟ್ಬಿಡ್ತಾನ. ಸರಿ, ಈಗ 21st ಪದ್ಯ. ವ್ಯಾಧಿ ಬಾರದೋ ದೇಹ ಬಾಧೆ ತಟ್ಟದೋ ಆದಿದೇವನ ಸುಪ್ರಸಾದವಾಹುದು. ಈಗ ಹೇಳ್ರಿಪ್ಪ. ವ್ಯಾಧಿ ಬಾರದೋ ದೇಹ ಬಾಧೆ ತಟ್ಟದೋ ಆದಿದೇವನ ಸುಪ್ರಸಾದವಾಹುದು. 2 ಸಾರಿ ಹೇಳ್ರಿ. ವ್ಯಾಧಿ ಬಾರದೋ ದೇಹ ಬಾಧೆ ತಟ್ಟದೋ ಆದಿದೇವನ ಸುಪ್ರಸಾದವಾಹುದು. ವ್ಯಾಧಿ ಬಾರದು, ದೇಹ ಬಾಧೆ ತಟ್ಟದು. ಉಬಾಧೆ, ವ್ಯಾಧಿ ಅಂದ್ರೆ ಏನು? ಡಿಸೀಸಸ್, ರೋಗಗಳು. ದೇಹ ಉಬಾಧೆ, ದೇಹದಲ್ಲಿ ಬರುವಂತ ಉಬಾಧೆಗಳು. ಇಲ್ಲಿ ವ್ಯಾಧಿ ಅಂತ ಕೇಳಿದರೆ 2ನೇ, ಮನೋವ್ಯಾಧಿ, ದೇಹ ವ್ಯಾಧಿ. ಮನೋವ್ಯಾಧಿ ಅಂದ್ರೆ ಏನು? ಸೈಕಲಾಜಿಕಲ್ ಡಿಸೀಸಸ್, ಮನಸ್ಸಲ್ಲಿ ಬರ ವಿಚಾರ, ಕಷ್ಟ, ಕೋಪ, ಇದೆಲ್ಲ. ದೇಹ ಬಾಧೆ ಅಂದ್ರೆ ದೇಹದಲ್ಲಿ ಬರ ವ್ಯಾಧಿಗಳು. ಇದೆಲ್ಲ ಸರಿಯಾಗಿಡೋದು. ನಾ ಹೇಳಿದೆ, ಏನ್ ಮಾಡಿದ್ರು? ಜಗನ್ನಾಥ ದಾಸರು ವಿಜಯದಾಸರನ ಅವಮಾನ ಮಾಡಿದ್ರು. ಏನವರು ಶ್ರೀನಿವಾಸ ಆಚಾರ್ಯರಾಗಿದ್ದಾಗ ವಿಜಯದಾಸರು ಊಟಕ್ಕೆ ಕರೆದಾಗ, ಕನ್ನಡ ದಾಸ ಸಾಹಿತ್ಯ ಮಾಡೋದೆಲ್ಲ ದೊಡ್ಡದಿಲ್ಲ ಹಂಗಂತೇಳಿ ನಂಗೆ ಹೊಟ್ಟೆ ನೋವು ಬಂದಿರುತ್ತೆ, ನಾ ಊಟಕ್ಕೆ ಬರಲ್ಲ ಅಂತ ಹೇಳಿದ್ರು. ಹೊಟ್ಟೆ ನೋವು ನಿಶ್ಚಯವಾಗಿ ಆಗಿಡ್ತು. ಗೋಪಾಲದಾಸರು ಹೇಳಿದ್ರು, ವಿಜಯದಾಸರ ಅವಮಾನ ಮಾಡಿದ್ರಿಂದ ಅವರಿಗೆ ಹೊಟ್ಟೆ ನೋವು ಹೇಳಿದ್ದಂಗೆ ಹಂಗೆ ಆಗಲಿ ಅಂತ ಹೇಳಿದರು. ಆಗ ಅವರೇನಾಯಿತು? ಜಗನ್ನಾಥದಾಸರಿಗೆ ಹೊಟ್ಟೆ ನೋವು ಬಂದಿತ್ತು. ಆಗ ಅವರು ಶ್ರೀನಿವಾಸ ತಿರುಪತಿ ಹೋಗಿ ಸೇವೆ ಮಾಡಿದರು. ಘಟಿಕಾಚಲ ಸೋಳಿಂಗರ್ ಯೋಗ ನರಸಿಂಹರ ಸ್ಥಾನದಲ್ಲಿ ಹೋಗಿ ಸೇವೆ ಮಾಡಿದರು. ಮಂತ್ರಾಲಯದಲ್ಲಿ ಹೋಗಿ ಸೇವೆ ಮಾಡಿದಾಗ ಮಂತ್ರಾಲಯ ರಾಯರು ಬಂದು ಅವರಿಗೆ ಸೊಪ್ಪಡದಲ್ಲಿ ಹೇಳಿರು ಅಂತ ಹೇಳ್ತಾರೆ, ಅಶರೀರಿ ಹೇಳಿದರು ಅಂತ ಹೇಳ್ತಾರೆ. ವಿಜಯದಾಸರೇ ನೀವು ಮಾಡಿದ ಅಪವಾದ ಹಿಂಗಾಯಿತು ಅಂತ ಹೇಳಿದಾಗ ವಿಜಯದಾಸರಲ್ಲಿ ಬಂದರು. ವಿಜಯದಾಸರು ಏನು ಹೇಳಿದರು? ನಾ ಏನು ಕೋಪ ಮಾಡಿಕೊಳ್ಳಿಲ್ಲ. ಯಾರು ಮಾಡಿದ್ರು? ನೀವು ಗೋಪಾಲದಾಸರದಲ್ಲಿ ಹೋಗಿರಿ ಅಂತ ಹೇಳಿದ್ರು. ಗೋಪಾಲದಾಸರು ಏನ್ ಮಾಡಿದ್ರು? ಅವರಿಗೆ ಯಾರು ಹೋದವಾರ ಕ್ಲಾಸಲ್ಲಿ ಅಟೆಂಡ್ ಮಾಡಿದ್ರಿ? ಗೋಪಾಲದಾಸರು ಏನ್ ಮಾಡಿರು? ಅವ್ರನ್ನ ಯಾತ್ರೆಗೆ ಹೊಲಕ್ ಹೇಳಿರೋ. ಇಲ್ಲ, ಧನ್ವಂತರಿ ರೂಪಿ ಪರಮಾತ್ಮನಿಗೆ ಚೋಳ ರೊಟ್ಟಿನ ನೈವೇದ್ಯ ಮಾಡಿ ಏನು ಹಾಡು ಹೇಳಿದರು? ಯಾವ ರೀತಿಲಿ ಅದು? ಎನ್ನ ಭಿನ್ನಪ ಕೇಳೋ ಧನ್ವಂತರಿ ದಯಮಾಡೋ, ಎನ್ನ ಭಿನ್ನಪ ಕೇಳೋ ಧನ್ವಂತರಿ ದಯಮಾಡೋ, ಸನ್ನವನು ಇವ ಕೇವಲ ಅಂತ ಒಂದು ಹಾಡು. ಸರಿಯಾ? ಅದನ್ನ ಹೇಳಿ ನೈವೇದ್ಯ ಮಾಡಿ ಕೊಟ್ಟಾಗ ಅವರಿಗೆ ಸರಿಯಾಗಿತ್ತು. ಅದರಿಂದ ಏನ ಅವರಿಗೆ ಅವರ ಹಾಡನ್ನ ಹೇಳಿದ್ರೆ ಏನಾತ? ವ್ಯಾಧಿ ಬಾರದೋ ದೇಹ ಬಾಧೆ ತಟ್ಟದೋ ಆದಿದೇವನ ಸುಪ್ರಸಾದವಾಗುವುದು. ಆದಿದೇವ ಅಂದ್ರೆ ಯಾರು? ಪರಮಾತ್ಮನೇ. ಆಗ ಜಗನ್ನಾಥದಾಸರು ಏನ್ ಮಾಡಿದ್ರು? ಅವರಿಗೆ ಜಗನ್ನಾಥದಾಸನ ಕರಕಂಡು ಗೋಪಾಲದಾಸರ್ ತಿರುಪತಿ ಹೋಗಿದ್ರು. ಆಗ ಅವರಿಗೆ ಆಯುಸ್ಸು ಮುಡಿಯೋತ ಅಂತ ಹೇಳಾವಲ್ಲ ಏನ್ ಮಾಡಿದ್ರು? ಗೋಪಾಲದಾಸರ್ತಲಿಂದ 40 years ಆಯುಸ್ಸನ್ನ ದಾನವಾಗಿ ಕೊಡು ಅಂತ ಹೇಳಿದ್ರು. ಆಗ ಅವರು ದಾನವಾಗಿ ಕೊಟ್ರು, ಜಗನ್ನಾಥದಾಸರಿಗೆ ದಾನವಾಗಿ ಕೊಟ್ಟಿದ್ರು. ಆಗ ತಿರುಪತಿ ದೇವರಲ್ಲಿ ಇವರು ತಿರುಪತಿಲಿ ಮಲಗಿದ್ದಾರೆ ಜಗನ್ನಾಥದಾಸರು. ಗೋಪಾಲದಾಸರು ಹೇಳಿದ್ರಂತೆ, ಇಷ್ಟು ದಿನ ನೀವು ಹೊಟ್ಟೆ ನೋವಿತ್ತು, ಈಗ ನಿಮಗೆ ಹಸುವಾಗುತ್ತದೆ, ದೇವ್ರ ಪ್ರಸಾದವನ್ನು ನಿಮಗೆ ತಕೊಂಡ್ಬಂದು ಕೊಡ್ತಾನೆ ಅಂತ ಒಯ್ದಿರುತ್ತೆ. ಹೋದ ಬೇಗದಲ್ಲಿ ಕೊಂಚತ್ತಲೇ ಬಂದಿದ್ರು ಮತ್ತು ವಾಪಸ್ ಬಂದಿದ್ರು. ಕರೆಕ್ಟಾ? ಏನಾಯ್ತು ನೋಡಿದ್ರೆ ಪ್ರಸಾದ ತಗೊಂಡು ಕೊಡ್ತಾ ಇದ್ದಾರೆ ಗೋಪಾಲದಾಸರು. ಜಗನ್ನಾಥದಾಸರು ತಕೊಂತ ಇದ್ದಾರೆ. ತುಂಬಾ ರುಚಿ ಆತಂತೆ. ಏನ್ ಇಷ್ಟು ಚಂದಾಗಿದೆ ಅಂತ ಹೇಳಿದ್ರು. ಕೊಂಚತ್ತಿನವರ ಮತ್ತು ಗೋಪಾಲದಾಸರು ಬಂದು ಪ್ರಸಾದ ಕೊಲ್ಲಕ್ಕೆ ಬಂದಿದ್ರು. ಏನು ಈಗತನ ತಗೊಂಡು ಕೊಟ್ರಿಲ್ಲ ಅಂತ ಕೇಳಿರು ಜಗನ್ನಾಥದಾಸ. ಇಲ್ಲ ನಾ ಈಗತನ ಬರ್ತಾನೆ, ಆಗ ಹೋಯ್ದು ಇಷ್ಟೊತ್ತು ಕ್ಯೂ ಇತ್ತು, ತುಂಬಾ ಗುಂಪಿತ್ತಲ್ಲಿ, ನಾ ಈಗತನ ಬರ್ತಾನೆ ಅಂದ್ರು. ಆಗ ಏನಾಯ್ತು? ಆಗ ಮೊದಲು ಬಂದದ್ದು ಯಾರು? ದೇವರು ಶ್ರೀನಿವಾಸನೇ ಬಂತು ಜಗನ್ನಾಥದಾಸರಿಗೆ. ತಿರುಪತಿ ದೇವರೇ ಬಂದು ಅವರಿಗೆ ಪ್ರಸಾದವನ್ನು ಕೊಟ್ಟಿದ್ರು. ಆದಿದೇವನ
ಸುಪ್ರಸಾದವಾಹುದು. ವಿಜಯದಾಸರಿ ಜಗನ್ನಾಥದಾಸರಿ ಪ್ರಸಾದ ಕೊಟ್ಟದ್ದು ಯಾರು? ತಿರುಪತಿ ದೇವರೇ ಕೊಟ್ಟಿದ್ದಾರೆ. ಏವಾ ಪತಿತ ಪಾಮರ ಮಂದ ಮತಿಯುನಾಭಲು ತುದಿಸಲಾಪನೆ ಇವರ ಅತಿಶಯಂಗಳ. ಎಲ್ರಿ? ಪತಿತ ಪಾಮರ ಮಂದ ಮತಿಯುನಾಭಲು ತುದಿಸಲಾಪನೆ ಇವರ ಅತಿಶಯಂಗಳ. ಪತಿತ ಪಾಮರ ಮಂದ ಮತಿಯುನಾಭಲು ತುತಿಸಲಾಪನೆ ಇವರ ಅತಿಶಯಂಗಳ. ಪತಿತ ಪಾಮರ ಮಂದ ಮತಿಯು ನಾ ಬಲು ತುದಿಸಲಾಪನೆ ಇವರ ಅತಿಶಯಂಗಳ. ಪತಿತ ಪಾಮರ ಅಂದ್ರೆ ಇವರು ತನ್ನ ಹೇಳಿಂತಾರೆ. ಈ ಕವಚವನ್ನು ಮಾಡಿದ್ದು ಯಾರು? ಯಾರು ಯಾರು ಅಟೆಂಡ್ ಮಾಡಿರೋ ಅದ ಕ್ಲಾಸ್ ಎಲ್ಲ? ಗುರುಗಳೇ ಕ್ವೆಶ್ಚನ್ ತಿರ್ಸಿ ಕೇಳ್ತ್ರಾ? ಈ ಕವಚ ವಿಜಯದಾಸರ ಕವಚವನ್ನು ಮಾಡಿದ್ದು ಯಾರು ಅಂಬ್ರಿನಿ? ಯಾರು ಹೇಳಿಕೊಡ್ತಾ ಇದ್ದಾರೆ ಅಲ್ಲಿಯೇ? ಯಾರು ಹೇಳಿಕೊಡ್ತಾ ಇದ್ರಿ? ಪರವಾಗಿಲ್ಲ ಹೇಳ್ರಿ. ವಿಜಯದಾಸರ. ವ್ಯಾಸ ವಿಠಲ ದಾಸರು. ಉಮಾಶ್ರೀ ಅಮ್ಮ ಯಾರು ಹೇಳಿಕೊಟ್ರು? ಉಮಾಶ್ರೀ ಯಾವುದು? ವ್ಯಾಸ ವಿಠಲ ದಾಸರು. ಅವ್ರ ಇನ್ನೊಂದು ಹೆಸರೇನು? ಕಲ್ಲೂರ್ ಸುಬ್ಬಣ್ಣ ದಾಸರು. ಎಲ್ಲ ಹೇಳ್ರಿ. ವ್ಯಾಸ ವಿಠಲ ದಾಸರು. ಯಾರು ಮಾಡಿದ್ದು ವಿಜಯದಾಸರ ಕವಚ? ವ್ಯಾಸ ವಿಠಲ ವ್ಯಾಸ ವಿಠಲ ದಾಸರು. ಅವ್ರ ಕಥೆ ಹೇಳಿದಲ್ಲ, ಮತ್ತು ಇಡುತ್ತೆ ಎಲ್ಲಾರಿ ಕರೆಕ್ಟಾ? ಅವ್ರು ದೊಡ್ಡ ಸುಧಾ ಪಂಡಿತರು, ಸುಧಾ ಮಂಗಳ ಮಾಡ್ತಾ ಇದ್ರು. ವಿಜಯದಾಸರಲ್ಲಿ ಬಂದಿದ್ರು. ಆಗ ಸ್ವೀಟ್ ಮಾಡೋ ಅಡಿಯವರಿಲ್ಲ ಅಂತ ಹೇಳಿ ವಿಜಯದಾಸರನ್ನ ಮಾಡು ಅಂತ ಹೇಳಿದ್ರು. ವಿಜಯದಾಸರು ಏನ್ ಸ್ವೀಟ್ ಮಾಡಿದ್ರು? ಆ ಸ್ವೀಟ್ ಹೆಸರೇನು? ಮಡ್ಡಿಗೆ. ಮಡ್ಡಿಗೆ. ಮಡ್ಡಿಗೆ ಸಿಹಿ ಪದಾರ್ಥವನ್ನು ಮಾಡಿದ್ರು. ಆಹಾ ಒಂದು ಕೂತಂಡಾಗ ಏನಾಯ್ತು? ನೀರ್ ತಕೊಂಡ್ ಬಂದು ಹಾಕುವ ಒಂದು ಅಕ್ಷರವೇ ಪರಿಚಯ ಇಲ್ಲದ ಒಬ್ಬ, ಅವನಿಗೆ ನಾಲೆಜೇ ಇಲ್ಲ, ಲೆಟರ್ಸ್ ಕೂಡ ತಿಳಿದು ಅವನ್ ತಲೆ ಮೇಲೆ ಕೈ ಇಟ್ಟಾಗ ಏನ್ ಮಾಡಿದ್ರು? ಅವ ಸುಧಾ, ನ್ಯಾಯ ಸುಧಾ ಅನುವಾದವನ್ನು ಮಾಡಿದ. ಅದು ನೋಡಿದಕ್ಕೆ ತುಂಬಾ ಆಶ್ಚರ್ಯ ಆಯಿತು. ಏನು? ಗುರುಗಳೇ ತಲೆಯಲ್ಲಿ ಕೈ ಇಕ್ಕಿರ ಶ್ಲೋಕ ಎಲ್ಲ ಹೇಳ್ಬಿಡ್ತಾರ. ತಲೆ ಮೇಲೆ ಕೈ ಇಟ್ಟು ಶ್ಲೋಕ ಹೇಳಿದ್ರು. ಕರೆಕ್ಟ್, ವೆರಿ ಗುಡ್. ಯಾರದು ಹೇಳೋದು? ಋಷಿಕೇಶ ಉಮಾಶ್ರೀ. ತಲೆ ಮೇಲೆ ಕೈ ಇಟ್ಟು ಎಲ್ಲ ಹೇಳ್ಬಿಟ್ರು. ಆಗ ಅವ್ರಿಗೆ ಎಷ್ಟು ನಾಲೆಜ್ ಇದ್ದಿರೋದು ವಿಜಯದಾಸರಿಗೆ. ಸೊ ವಿಜಯದಾಸರನ್ನ ಸ್ಮರಣ ಮಾಡಿದರೆ ಅಷ್ಟು ಪುಣ್ಯ ಬರುತ್ತೆ. ಆಗ ವ್ಯಾಸ ವಿಠಲ ದಾಸರು ಏನಾಯ್ತು? ನೇರ ಬಂದು ಕಾಲಿಗೆ ಬಿದ್ದು ನನ್ನ ದಾಸರಾಗಿ ಮಾಡಿಕೊಳ್ರಿ ಹಂಗಂತ ಯಾರು ಹೋಮ್ವರ್ಕ್ ಮುಡಿக்கிறவங்க இங்க வந்து கிளாஸ் வந்துட்டீங்க. லக்ஷராவா? ಲಕ್ಷರ ಬಂದು ಜಾಯಿನ್ ಮಾಡಿದ್ಯಾ? ಬ್ಯಾಚ್ 2 ಲಕ್ಷರ ಅಂತ ಕಾಣಿಸ್ತಾ? ಲಕ್ಷರ ಅಟೆಂಡ್ ಮಾಡದ? ಅವ್ರ ಅಮ್ಮ ಅಟೆಂಡ್ ಮಾಡದ? ಲಕ್ಷರ ಅಟೆಂಡ್ ಮಾಡ್ತಾ ಇದ್ದಾಳ. ಯಾ ವೆರಿ ಗುಡ್. ಸರಿ. ಆಗ ಕಲ್ಲೂರು ಸುಬ್ಬಣ್ಣದಾಸರು ಏನ್ ಮಾಡಿದ್ರು? ವಿಜಯದಾಸರ ಕಾಲಿ ಬಿದ್ದು ನಮಸ್ಕಾರ ಮಾಡಿ ನನ್ನ ದಾಸರಾಗಿ ಮಾಡಿಸ್ರಿ ಅಂತ ಹೇಳಿದಾಗ ಅವರಿಗೆ ವ್ಯಾಸ ವಿಠಲ ಅಂತ ಅಂಕಿತವನ್ನು ಕೊಟ್ರು. ಏನ್ ಅಂಕಿತ ಕೊಟ್ರು? ವ್ಯಾಸ ವಿಠಲ. ಆಗ ಅವ್ರೇನ್ ಮಾಡಿದ್ರು? ವಿಜಯದಾಸರ ಕವಚವನ್ನು ಮಾಡಿದ್ರು. ಅದರಿಂದ ಅವ್ರು ಹೇಳ್ತಾರೆ, ಪತಿತ ಪಾಮರ ಮಂದ ಮತಿಯು ನಾಬಳು. ನಾನು ತುಂಬಾ ಪಾಮರ ಅಂದ್ರೆ ಏನು? ನಂಗೆ ಒಂದು ದೊಡ್ಡ ನಾಲೆಜ್ ಇಲ್ಲ. ಐ ಆಮ್ ನಾಟ್ ದ ಗ್ರೇಟ್ ಪರ್ಸನಾಲಿಟಿ ಅಂತ ಹೇಳಿಂತಾರೆ. ಆದರೆ ತುದಿಸಲಾಪನೆ ಇವರ ಅತಿಶಯಂಗಳ. ಇವರ ಎಲ್ಲ ಮಹಿಮೆಯನ್ನು ಹೇಳಕ್ಕೆ ನಂದ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಮಹಿಮೆ ಇದೆ ವಿಜಯದಾಸರಿಗೆ. ಪತಿತ ಪಾಮರ ಮಂದ ಮತಿಯು ನಾಭಲು ತುದಿಸಲಾಪನೆ ಇವರ ಅತಿಶಯಂಗಳ. ಕರುಣದಿಂದಲೀ ಎಮ್ಮ ಪೊರೆವನಲ್ಲದೆ ದುರಿತ ಕೋಟಿಯ ಬೇಗ ತರಿವ ದಯದಲ್ಲಿ. ಕರುಣದಿಂದಲೀ ಎಮ್ಮ ಪೊರೆವನಲ್ಲದೆ ದುರಿತ ಕೋಟಿಯ
ಬೇಗ ತರಿವ ದಯದಲ್ಲಿ. ಏನ್ ಬೇಡಿಂತಾರ ವರ್ತಲಿ? ಕರುಣದಿಂದಲಿ ನಮ್ಮನ್ನ ಕಾಪಾಡ್ರಿ. ದುರಿತ ಕೋಟಿಯ ಬೇಗ ತರಿವ ದಯದಲ್ಲಿ, ನಮಗಿರುವಂತ ಎಲ್ಲಾ ಕಷ್ಟಗಳನ್ನ ಬೇಗ ಸರಿ ಮಾಡ್ರಿ, ದಯದಿಂದ ಸರಿ ಮಾಡ್ರಿ. ಕರುಣದಿಂದಲಿ ಎಮ್ಮ ಪೊರೆವನಲ್ಲದೆ ದುರಿತ ಕೋಟಿಯ ಬೇಗ ತರಿವ ದಯದಲ್ಲಿ. ಮಂದಮತಿಗಳು ಇವರ ಚಂದವರಿಯದೆ ನಿಂದೆ ಮಾಡಲು ಭವದ ಬಂದ ತಪ್ಪದು. ಮಂದಮತಿಗಳು ಇವರ ಚಂದವರಿಯದೆ ನಿಂದೆ ಮಾಡಲು ಭವದ ಬಂದ ತಪ್ಪದು. ರಿಪೀಟ್ ಮಾಡ್ತಿರ್ಲಪ್ಪ ಎಲ್ಲಾರನೇ. ಮಂದಮತಿಗಳು ಇವರ ಚಂದವರಿಯದೆ ನಿಂದೆ ಮಾಡಲು ಭವದ ಬಂದ ತಪ್ಪದು. ಮಂದಮತಿಗಳು ತುಂಬಾ ಬುದ್ಧಿ ಇಲ್ಲದವರು, ಇವರ ಚಂದವರಿಯದೆ, ಇವರನ್ನ ಪತ್ತಿ ವಿಜಯದಾಸರ ಬಗ್ಗೆ ಚೆನ್ನಾಗಿ ತಿಳಿಯದೆ, ವಿತೌಟ್ ದಯರ್ ನಾಲೆಜ್, ವಿತೌಟ್ ದ ನಾಲೆಜ್ ಅಬೌಟ್ ವಿಜಯದಾಸರು, ಅವರ ಬಗ್ಗೆ ತಿಳಿಯದೆ ನಿಂದೆ ಮಾಡಲು, ಅವರನ್ನ ಬೊಯ್ಯವರು, ಅವರಲ್ಲಿ ದೋಷ ಹೇಳವರು, ಅವರನ್ನೆಲ್ಲ ಏನ್ ಮಾಡ್ತಾರೆ? ಭವದ ಬಂದ ತಪ್ಪದು. ಅವರಿಗೆ ಭವ ಅಂದ್ರೆ ಏನು? ಹುಟ್ಟು ಮತ್ತು 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 ರಿಪೀಟ್ ಆಗಿ ಮತ್ತು ಮತ್ತು ಹುಟ್ಟುತ್ತಾ ಇದ್ದಾರೆ. ಭವದ ಬಂದ ತಪ್ಪದು. ಇಂದಿರಾಪತಿ ಇವರ ಮುಂದೆ ಕುಣಿವನೋ ಅಂದವಚನವ ನಿಜಗೆ ತಂದು ಕೊಡುವನು. ಇಂದಿರಾಪತಿ ಇವರ ಮುಂದೆ ಕುಣಿವನೋ ಅಂದವಚನವ ನಿಜಗೆ ತಂದು ಕೊಡುವನು. ರಿಪೀಟ್ ಮಾಡ್ರಿಮಾ. ಇಂದಿರಾಪತಿ ಇವರ ಮುಂದೆ ಕುಣಿವನೋ ಅಂದವಚನವ ನಿಜಗೆ ತಂದು ಕೊಡುವನು. ಇಂದಿರಾಪತಿ ಅಂದ್ರೆ ಯಾರು? ಇಂದಿರಾಪತಿ ಬಾದ ಯಾರು? ಇಂದಿರಾಂಬಾದ ಯಾರು? ಮಹಾಲಕ್ಷ್ಮಿ. ಇಂದಿರಾಪತಿ ಅಂದ್ರೆ ಹಸ್ಬೆಂಡ್ ಆಫ್ ಗಾಡೆಸ್ ಮಹಾಲಕ್ಷ್ಮಿ. ಯಾರು? ದೇವ್ರು ನಾರಾಯಣ. ನಾರಾಯಣ ಮಹಾವಿಷ್ಣು ಇಂದಿರಾಪತಿ ಇವರ ಮುಂದೆ ಕುಣಿವನು ಅಂತ, ಇವರು ಮುಂದೆ ಕುಣಿತಾನಂತೆ, ನರ್ದನ ಆಡ್ತಾ ಇದ್ದಾನೆ ವಿಜಯದಾಸರ ಮುಂದೆ. ಅಂದ ವಚನವ, ಆ ಮಾತನ್ನ ನಿಜಗೆ ತಂದು ಕೊಡುವನು. ನಮಗೆ ನಿಜಗ ತಂದು ಕೊಡುವ ಅಂದ್ರೆ ಏನರ್ಥ? ನಮಗೆ ಕೂಡ ದೇವರು ನಮ್ಮ ಮುಂದೆ ಕುಣಿಯುವಂತೆ ದರ್ಶನವನ್ನು ಮಾಡಿಸ್ತಾರೆ ವಿಜಯದಾಸರು. ಇಂದಿರಾಪತಿ ಇವರ ಮುಂದೆ ಕುಣಿವನು, ಅದನ್ನ ತಲಕಂಡ್ರೆ ನಮಗೂ ಕೂಡ ಅಂದ ವಚನವ ನಿಜಗೆ ತಂದು ಕೊಡುವನು. ನಮಗೆ ಕೂಡ ಆ ವಿಷಯವನ್ನ ತಿಳಿಸ್ತಾರೆ ಅಂದ್ರೆ ಏನರ್ಥ? ನಮ್ಮ ಮುಂದೆ ದೇವರ ದರ್ಶನವನ್ನು ಮಾಡಿಸ್ತಾರೆ. ವಿಜಯದಾಸರ ಕಥೆ ಒಂದು ಹೇಳಿದ್ದೆ. ಅವರು ಮನ್ನಾರ್ಗುಡಿಗೆ ಬಂದಿದ್ರು. ಮನ್ನಾರ್ಗುಡಿ ಅಂತ ಒಂದು ಊರಿದೆ ತಮಿಳ್ನಾಡಲ್ಲಿ, ತಿಳಿಯದಾ? ಮನ್ನಾರ್ಗುಡಿಗೆ ಬಂದಿದ್ರು. ಅಲ್ಲಿ ಕೃಷ್ಣದೇವರ ಗುಡಿ ಮನ್ನಾರ್ಗುಡಿ. ಆ ಕೃಷ್ಣರ ಗುಡಿಗೆ ಬಂದಿದ್ರು. ಅಲ್ಲಿರೋ ಪುಷ್ಕರಣಿಗೆ ಸ್ನಾನ ಮಾಡ್ಲಕ್ಕ ಹೋಗಿದ್ದಾರೆ. ಸ್ನಾನ ಮಾಡ್ಲಕ್ಕ ಹೋದಾಗ ಏನಾಯ್ತು? ಒಂದು ಚಿಕ್ಕ ಮಗು ಬಂದು ಅವ್ರನ್ನ ಸ್ನಾನ ಮಾಡ್ತು ಮಡಿಯ ಬರಾವೆಲ್ಲ ಮುಟ್ಟಿಟ್ಟು. ಯಾರೆಲ್ಲ ಕ್ಲಾಸ್ ಅಟೆಂಡ್ ಮಾಡ್ರಿ ವಿಜಯದಾಸರ ಕಥೆ? ಅಂಬರಣಿ, ಚಿನ್ಮಯಿ ಅಟೆಂಡ್ ಮಾಡಿದೀಯಮ್ಮ? ಮಾಡಲವಾ? ಗುರುಗಳ ಈ ಕಥೆ ನೀವು ಹೇಳಿದಂಗತ್ತಿಲ್ಲ. ನೀವು ಮುಂಚೆ ಸರಿ, ಚಿನ್ಮಯಿ ಮಾಡಿದ್ಯಪ್ಪ? ನೀವು ಆ ಕ್ಲಾಸ್ ಕೂಡ ಈ ಕಥೆ ಹೇಳಲ್ಲ ಗುರುಗಳೇ. ಹಂಗೆ ಇಲ್ಲವೇ ಹೇಳಿದಾನೆ? ಸರಿ, ಹೇಳ್ತಾನೆ. ಮನ್ನಾರ್ಗುಡಿ ಬಂದಿದ್ರು. ಆ ಒಂದು ಮಗು ಬಂದು ಮುಟ್ಟಿ ಇಟ್ಬಿಡ್ತು ಮಡಿ. ಆ ಮಡಿ ಮುಟ್ಟಿಬಿಟ್ಟ ವಿಜಯದಾಸರು ಏನ್ ಮಾಡಿದ್ರು? ಕೋಪವೇ ಪಳ್ಳಾರದವರು. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನ ವಿಮಲಂ ಏನು ಶಾಂತಂ. ವೆರಿ ಗುಡ್. ಶಾಂತಂ ವಿಜಯಾಖ್ಯ ಗುರುಂಬದೆ. ತುಂಬಾ ಶಾಂತರಾಗಿರ ಅವರು, ಕೋಪವೇ ಪಡಲಾರು. ಅವ್ರೇನ್ ಮಾಡಿದ್ರು? ಮತ್ತು ಸ್ನಾನಕ್ಕೆ ಹೋದ್ರು.
ಮತ್ತು ಸ್ನಾನ ಮಾಡಿ ಬಂದ್ರು. ತಿರ್ಸಿ ಆ ಮಗು ಬಂದು ಏನ್ ಮಾಡಿತ್ತು? ಹುಟ್ಟಿಟುಟ. ತಿರ್ಸಿ ಸ್ನಾನಕ್ಕೆ ಹೋದ್ರು. ತಿರ್ಸಿ 3ನೇ ದಾರಿ ಬಂದ್ರು. ಅವರೇನ್ ನೆನೆಸಿಂಡ್ರು? ಸೇರಿ ಮನ್ನಾರ್ಗುಡಿ ಬಂದಿದ್ದೇವು, ರಾಜಗೋಪಾಲ ಸ್ವಾಮಿ ಗುಡಿ, ಮಗು ಮುಟ್ಟುತ್ತಾ ಇದೆ, ಸೇರಿ ಮತ್ತು ಸ್ನಾನ ಮಾಡಿದ ಪುಣ್ಯ ಆಗಿತ್ತು ಅಂತ ನೆನೆಸಿಂಡ್ರು ಅಂತ. ಇಟ್ ಹ್ಯಾಸ್ ಟೇಕನ್ ಇಟ್ ಪಾಸಿಟಿವ್ ವೇ. ಸೇರಿ ಸ್ನಾನ ಮಾಡ್ಲಕ್ಕ ನಮಗೆ ಒಂದು ಆಪರ್ಚುನಿಟಿ ಆಗಿತ್ತು ಅಂತ ಹೇಳಿ ಸ್ನಾನ ಮಾಡಿದ. ತಿರ್ಸಿ ಏನ್ ಮಾಡಿದ? ಬಂದು ಮುಟ್ಲಕ್ಕೆ ಏನ್ ಮಾಡಿದ? ಬಾಯಿ ತುಂಬಾ ನೀರ್ನ ತೆಗೆದು ಮುಕ್ಕಳಿಸಿ ಅವ್ರ ಮೇಲೆ ತುಪ್ಪುಟು ಇಟ್ಟವ. ಇದೇನಪ್ಪ ಹಿಂಗ ಮಾಡಿದಲ್ಲ ಅಂತ ಹೇಳಿದ್ರೆ ಓಡಲಕ್ಕೆ ಆರಂಭಿಸಿದ. ಎಂಜುಲು ಮಾಡಿ ಮುಗುಳಿಸಿ ಹೋಯ್ಟ. ಇವರು ಇಂದರೆಯೇ ಹೋದ್ರು. ನೇರ ಗುಡಿಯೊಳಗೆ ಹೋಯಿ ರಾಜಗೋಪಾಲ ಸ್ವಾಮಿ ಸನ್ನಿಧಾನ ಒಳಗೆ ಹೋಯಿ ಮರಂಜು ಹೋಯ್ಟ, ಕಾಣಂಗೋಯ್ತು. ಇವರು ಧ್ಯಾನದಲ್ಲಿ ಕೊಂಚತ್ತು ಕೂತು ನೋಡಿದರೆ ಬಂದದ್ದು ಯಾರು? ಕೃಷ್ಣನೇ. ಸರಿಯಾ? ಇಂದಿರಾಪತಿ ಇವರ ಮುಂದೆ ಕುಣಿವನು, ಅಂದವಚನವ ನಿಜಗೆ ತಂದು ಕೊಡುವನು. ಇಂದಿರಾಪತಿ ಇವರ ಮುಂದೆ ಕುಣಿವನು, ಅಂದವಚನವ ನಿಜಗೆ ತಂದು ಕೊಡುವನು. 26-27 ಫಲಶ್ರುತಿಯನ್ನ ಹೇಳಿದ್ದಾರೆ. ಫಲಶ್ರುತಿ ಅಂದ್ರೆ ಏನು? ಬೆನಿಫಿಟ್ಸ್ ಆಫ್ ಚಾಂಟಿಂಗ್ ದಿಸ್ ವಿಜಯದಾಸರ ಕವಚ ಏನು ಅಂತ ಹೇಳ್ತಾ ಇದ್ದಾರೆ. ಉದಯ ಕಾಲದಿ ಈ ಪದವ ಪಠಿಸಲು ಮದಡನಾದರೂ ಜ್ಞಾನ ಉದಯವಾಗುವುದೋ. ಉದಯ ಕಾಲದಿ ಈ ಪದವ ಪಠಿಸಲು ಮದಡನಾದರೂ ಜ್ಞಾನ ಉದಯವಾಗುವುದೋ. ಉದಯ ಕಾಲದಿ ಈ ಪದವ ಪಠಿಸಲು ಮದಡನಾದರೂ ಜ್ಞಾನ ಉದಯವಾಗುವುದು. ಉದಯ ಕಾಲದಿ ಅಂದ್ರೆ ನೈಟಾ? ಬೆಳಗಾತ್ರೆ ಬೆಳಗಾತ್ರೆ ಮಾರ್ನಿಂಗ್, early in the morning ಈ ಪದವನ್ನು ಪಠಿಸಲು ಯಾರು ಓದುತ್ತಾರೆಯೋ ಅವರಿಗೆ ಮದಡನಾದರೂ, ಮದಡ ಅಂದ್ರೆ ಏನು? ದಡ್ಡ, ಫೂಲ್, ನಾಲೆಜ್ ಇಲ್ಲ ಅಂತವರು ಕೂಡ ಜ್ಞಾನ ಉದಯವಾಗುವುದು. ಅವರಿಗೆ ಜ್ಞಾನವನ್ನು ಪಡಿತಾರೆ, ಇಂಟೆಲಿಜೆಂಟ್ ಆಗ್ತಾರೆ, ಓಕೆವಾ? ಎಕ್ಸ್ಪರ್ಟ್ ಆಗ್ತಾರೆ ಅವರೆಲ್ಲ ಆ ಫೀಲ್ಡಿನಲ್ಲಿ. ಉದಯ ಕಾಲದಿ ಈ ಪದವ ಪಠಿಸಲು ಮದಡನಾದರೂ ಜ್ಞಾನ ಉದಯವಾಗುವುದು. ಸಡೈದಲ್ಲವೋ ವ್ಯಾಸ ವಿಠಲ ಬಲ್ಲನು, ಪಠಿಸಬಹುದಿದೋ ಕೇಳಿ ಕುಟಿಲ ರಗಿತರು. ಸಟೈದಲ್ಲವೋ ವ್ಯಾಸ ವಿಠಲ ಬಲ್ಲನು, ಪಠಿಸಬಹುದಿದೋ ಕೇಳಿ ಕುಟಿಲ ರಗಿತರು. ಸಟೈದಲ್ಲವೋ ವ್ಯಾಸ ವಿಠಲ ಬಲ್ಲನು, ಪಠಿಸಬಹುದಿದೋ ಕೇಳಿ ಕುಟಿಲ ರಹಿತರು. ವ್ಯಾಸ ವಿಠಲ ಅವರ ಅಂಕಿತ ಹೇಳಿದಲ್ಲ, ವ್ಯಾಸ ವಿಠಲ ದಾಸರು ಅವರು ಬಲ್ಲನು, ಅವರ ಅನುಗ್ರಹವನ್ನು ಮಾಡುತ್ತಾನೆ. ಸರಿಯಾ? ಕೇಳಿ ಕುಟಿಲ ರಹಿತರು, ಪಠಿಸಬಹುದಿದೋ ಕೇಳಿ ಕುಟಿಲ ರಹಿತರು. ಇದನ್ನ ಓದುವವರು ಕೇಳುವವರಿಗೆ ವ್ಯಾಸ ವಿಠಲನೇ ಅನುಗ್ರಹವನ್ನು ಮಾಡುತ್ತಾನೆ ವಿಷಯವನ್ನ ಹೇಳಿ ಫಲಶ್ರುತಿ ಹೇಳಿ ಮುಡಿಸಿದ್ದಾರೆ. 3 ಕ್ಲಾಸ್ ಯಾರು ಮಾಟರ್ ಮಾಡಿದ್ರಿ? ಅಂಬ್ರಿನಿ 3 ಕ್ಲಾಸ್ ಬಂದಿದ್ಯಾ? ಫುಲ್ಲ ಬಂದಿದ್ಯಾ? ಬಂದ ಗುರುಗಳೇ. ವೆರಿ ಗುಡ್, ವೆರಿ ಗುಡ್. ಈ 3 ವಿಡಿಯೋನ ಅಪ್ಲೋಡ್ ಮಾಡ್ತಾನೆ, ರಿವಿಷನ್ ಮಾಡ್ರಿ. ನಾವು ಈಗ ನೋಡ್ರಿ, ನೀವು ಅರ್ಥ ಓಡೋ ಎಲ್ಲಕ್ಕೂ ಯು ಶುಡ್ ಆಲ್ ಬಿ ರೆಡಿ. ಓಕೆವಾ? ಲಕ್ಷರ 3 ಕ್ಲಾಸ್ ಬಂದಿದ್ಯಾ? ತೇಜಸ್ವಿನಿ ಬಂದಿದ್ದಾಳ ನೆನೆಸ್ತಾನೆ, ಕರೆಕ್ಟಾ? ಒಂದು ಕ್ಲಾಸ್ ಈತ ಕ್ಲಾಸ್ ಅಟೆಂಡ್ ಮಾಡ್ತಾರಾ? ಸರಿ. ಅನನ್ಯ 3 ಕ್ಲಾಸ್ ಬಂದಿದ್ಯಾ? ಎಲ್ಲ ಗುರುಗಳೇ ನಾ ಬಂದು ಇವತ್ತು ಮಿಟ್ಟಿಗೆ ಬಂದಿದ್ದೇನೆ. ಚಿನ್ಮಯಿ 1 ಕ್ಲಾಸ್ ತನ ಬಂದಿದ್ದೀನಿ ನೆನೆಸ್ತಾನೆ, ಕರೆಕ್ಟ್ ಅಮ್ಮ? ಈ 1 ಕ್ಲಾಸ್ ಬಂದಿಯಾ? ಹೋದ ಕ್ಲಾಸ್ ಬಂದಿಯಾ? ಇದು 1ನೇ ಕ್ಲಾಸ್ ಬಂದೆ ಗುರುಗಳೇ. ಏತನ ಬಂದಿಯಾ? ಸರಿ. 20 ಪದ್ಯ ನಾ 2 ಕ್ಲಾಸ್ ತೆಗ್ದಾನೆ. ಆ 2 ವಾರ ಕ್ಲಾಸ್ ನೋಡಿಲ್ರಿ, ಓಕೆವಾ? ವಿತ್ ಮೀನಿಂಗ್ ಅಲ್ಲೆಲ್ಲಿ ಕಥೆ ಹೇಳಿ ಕವರ್ ಮಾಡಿದ್ದೆವು, ಓಕೆವಾ? ಸರಿ.
ಸೊ ನೆಕ್ಸ್ಟ್ ನಾವು ನೋಡೋದು ರಾಮಾಯಣ ಕಥಾಪಾತ್ರಗಳು. ಸೊ ಇದುವರೆಗೆ 2 ಪಾತ್ರ ನೋಡಿದ್ದೆವು. ಒಂದು ಶಬರಿ ಮೋಕ್ಷ, ಆ ಪಾರ್ಟ್ ನೋಡಿದೆವು ಲಾಸ್ಟ್ ಬಟ್ 1 ವೀಕ್. ಹೋದ ವಾರ ನಾವು ನೋಡಿದ್ದು ಜಟಾಯು. ಸರಿಯಾ? ಸೊ ಈಗ ನಾವು ನೋಡೋದು ಕಾಣಿಸ್ತೀಯಾ? ಹೋದ ವಾರ ಜಟಾಯುಪತಿ ನೋಡಿದ್ದೆವು. ಜಟಾಯುಂಬ ಅದು ಯಾರು? ಗುರುಗಳೇ ಸ್ಕ್ರೀನ್ ಶೇರ್ ಆಲ್ಲ. ಸ್ಕ್ರೀನ್ ಶೇರ್ ಅಲ್ವಾ? ಹೆಂಗ? ಈಗ ಕಾಣಿಸ್ತೀಯಮ್ಮ? ಹಾ ಅದು ಈಗ ಹೋದ ವಾರ ಕಾಣಿಸ್ತದೆ. ಜಟಾಯುಪತಿ ನೋಡಿದ್ದೆವು. ಜಟಾಯುಂಬ ಅದು ಯಾರು? ಒಂದು ಪಕ್ಷಿ, ಈಗಲ್ ಹಿ. ಕ್ಯಾಟಗರಿ. ಅವರ ಅಣ್ಣ ಯಾರು? ಶಂಪಾದಿ ಎಂಬ ಪಕ್ಷಿ. ಈ ಜಟಾಯು ಏನ್ ಮಾಡಿದ? ಅವ್ರು ಯಾರು? ದಶರಥರ ಸ್ನೇಹಿತ. ಸ್ನೇಹಿತ. ಅವರು ರಾಮದೇವರು ವನವಾಸ ಮಾಡಿದಾಗ ನಿತ್ಯನು ಬಂದು ಮಾತಾಡಿಸ್ತಾ ಇದ್ರು. ಸೀತಾದೇವಿಯನ್ನ ರಾವಣ ಅಪಹರಣ ಮಾಡಿಕೊಂಡು ಹೋದಾಗ ಏನ್ ಮಾಡಿದ ಜಟಾಯು? ರಾವಣ ಜೊತೆ ಯುದ್ಧ ಮಾಡಿದ. ಆಗ ರಾವಣ ಅವನ ಪೆಟ್ಟು ಕೊಟ್ಟಾಗ ಕಲಹ ಬಿದ್ದಿದ್ದ. ಆಗ ರಾಮದೇವರಲ್ಲಿ ಸೀತಾದೇವಿಯ ಸಂದೇಶವನ್ನು ಮುಟ್ಟಿಸಿದ. ಯಾರು? ರಾವಣ ಸೀತಾದೇವಿಯನ್ನ ಅಪಹರಿಸಿಕೊಂಡು ಹೋಗ್ತಾ ಇದ್ದಾನೆ ಎಂಬ ವಿಷಯವನ್ನ ಹೇಳಿದ ಸಂಪಾದಿ. ಇದು ಈ ಕಥೆ ಹೇಳಿದ್ದೆವು. ಬಟ್ ಏನು ತಾತ್ಪರ್ಯ? ದೇವರು ಸೇವೆ ಎಂಬುದು, ದೇವರು ಸ್ತೋತ್ರ ಪಾರಾಯಣ ಮಹಿಮೆ ಹೇಳೋದು ಒಂದು, ಇನ್ನೊಂದು ಅನ್ಯಾಯ ಮಾಡೋ ವೇಳೆ, ಅಧರ್ಮ ನಡೆಯೋ ವೇಳೆ ಅದನ್ನ ಎದುರಿಸಿ ಮಾತಾಡೋದು, ನಮ್ಮ ಒಪಿನಿಯನ್ನ ಹೇಳೋದು ಕೂಡ ಒಂದು ದೇವರ ಸೇವೆ. ಅಂಜಿಕೆ ಇಲ್ಲದೆ ರಾವಣಂತ ದೊಡ್ಡ ರಾಕ್ಷಸ, ಅಷ್ಟು ವರಣವನ್ನು ಪಡೆದವ, ಆಯುಧವನ್ನು ಇಟ್ಟುಕೊಂಡವ ಜೊತೆಯಲ್ಲಿ ನಿರಾಯುಧವಾಗಿ ಯುದ್ಧ ಮಾಡಿದ, ರಾಮರ ಸೇವೆ ಎಂದು ಮಾಡಿದ ಜಟಾಯು. ಅದಲ್ಲಿ ಪುಣ್ಯ ಇತ್ತು. ಅದರಿಂದ ರಾಮದೇವರು ಏನ್ ಮಾಡಿದ್ರು? ಕಡಸಿಲಿ ರಾಮದೇವರು ಮಡಿಯಲ್ಲಿ ಮಳಿಕಿಂಡೆ ತನ್ನ ದೇಹವನ್ನು ಬಿಟ್ಟ. ಅಂತಿಮ ಕಾಲದಲ್ಲಿ ದೇವರ ನೋಡೋದು ಪುಣ್ಯ ಅಂದರೆ ದೇವರ ಮಡಿಯಲ್ಲಿಯೇ ತನ್ನ ದೇಹವನ್ನು ಬಿಟ್ಟಿದ್ದಾನೆ. ಆಗ ದೇವರು ಅವನಿಗೆ ಶ್ರಾದ್ದವನ್ನೇ ಮಾಡಿಸಿದ್ರಂತೆ. ಜಟಾಯಿಗೆ ಅಂತಿಮ ಸಂಸ್ಕಾರವನ್ನು ಮಾಡಿಸಿದರು. ಅಷ್ಟು ದೊಡ್ಡ ಪುಣ್ಯವನ್ನು ಪಡೆದ ಜಟಾಯು. ಈ ವಿಷಯ ಎಲ್ಲ ಹೋದ ವಾರ ನೋಡಿದೆವು. ಕರೆಕ್ಟಾ? ಇನ್ನೊಂದು ಯಾರು? ಶಬರಿ ಮೋಕ್ಷ, ಶಬರಿಂಬಾದಿ ಯಾರು ಎಂಬ ವಿಷಯವೆಲ್ಲ ನೋಡಿದ್ದೆವು. ಸರಿ, ಈ ವಾರ ನಾವು ನೋಡೋದು ಯಾರು ಅಂದರೆ ವಿಭೀಷಣ. ಯಾರು ಈ ವಾರ ಕಥಾಪಾತ್ರ? ಶಬರಿ ನಾವು ಲಾಸ್ಟ್ ಬಟ್ 1 ವೀಕ್ ನೋಡಿಟ್ಟೆವು, ನಾ ರಿಪೀಟ್ ಮಾಡಲ್ಲ. ಈ ವಾರ ನೋಡುವಂತಹದ್ದು ಯಾರು? ವಿಭೀಷಣ. ವಿಭೀಷಣ ಯಾರು? ರಾವಣನ ತಂಬ. ವೆರಿ ಗುಡ್. ರಾವಣನ ತಮ್ಮ ವಿಭೀಷಣ, ರಾವಣನ ಬ್ರದರ್, ಯಂಗರ್ ಬ್ರದರ್. ರಾವಣ ಅವ್ರು 3 ಬಂದ್ರೆ ಹೆಸರೇನು? ರಾಕ್ಷಸರು. ರಾವಣ, ಕುಂಭಕರ್ಣ, ವಿಭೀಷಣ 3 ಬಂದ್ರು. ಎಲ್ಲಾರು ಯಾರು? ಬ್ರದರ್ಸ್ ಅವರೆಲ್ಲ. ಸರಿಯಾ? 3 ಬಂದ್ರು ತಪಸ್ಸು ಮಾಡಿದರು, ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡಿದರು. ಆಗ ಬ್ರಹ್ಮದೇವರ ಹತ್ರ ವರವನ್ನು ಕೇಳಿಕೊಂಡ್ರು. ರಾವಣ ಏನ್ ವರ ಕೇಳಿದ? ನನಗೆ ಮನುಷ್ಯ, ವಾನರ ಇವರಿಬ್ಬರನ್ನ ಬಿಟ್ಟು ನನಗೆ ಯಾರಿಂದನೂ ನನ್ನ ಕೊಳ್ಳಕ್ಕೆ ಮುಡಿಬಾರದು, ಯಾರು ನನ್ನ ಕೊಳುಕುಡುದು. ಮನುಷ್ಯ, ವಾನರರು. ಅದರಿಂದ ಏನಾಯ್ತು? ದೇವರು ಮನುಷ್ಯನಾಗಿ ಹುಟ್ಟಿದ್ರು, ದೇವತೆಗಳ ವಾನರರಾಗಿ ಬಂದರು. ಸರಿಯಾ? ಕುಂಭಕರ್ಣ ವರ ಕೇಳಕ್ಕೆ ಹೊರಟ. ಅವ ಹುಟ್ಟಾವಲೆ ಏನ್ ಮಾಡಿದಂತೆ? ಹುಟ್ಟು ಹೊರಗೆ ಬರಾವಲೆಯೇ 4 ಋಷಿಗಳನ್ನ ಬಾಯಿಲಾಕಿ ತಿಂದಡ್ತ ಕುಂಭಕರ್ಣ. ಆಗ ಋಷಿಗಳೆಲ್ಲ ಹೋಗಿ ಪ್ರಾರ್ಥನೆ ಮಾಡಿದ್ರು ಅಂತ. ಇವ ವರ ಕೇಳಿದ್ರೆ ಏನ್ ಮಾಡೋದು? ಬ್ರಹ್ಮದೇವರೇ ಅನುಗ್ರಹ ಮಾಡ್ರಿ ಅಂತ ಸರಸ್ವತಿ ದೇವಿ ಎತ್ತಲಿ ಪ್ರಾರ್ಥನೆ ಮಾಡಿದ್ರು. ಸರಸ್ವತಿ ಏನ್ ಮಾಡಿದಳು? ಕುಂಭಕರ್ಣ ಬಾಯಿಲಿ ಹೋಗಿ ಕೂತುಂಡು. ಬಾಯಿಲಿ ಕೂತುಂಡು ನಾಗ ನಿತ್ಯ ವರ. ನಿತ್ಯ ಅಂದ್ರೆ ಏನು? ಫಾರ್ ಎವರ್. ನಂಗೆ ಮರಣವೇ ಇರುಕುಡುದು ಅಂತ ಮಾರಿ ಒಂದು ವರ ಬೇಕು ಅಂತ ಕೇಳಕ್ ಹೋದ. ಬಾಯಿಲಿ ಟಂಗ್ ಸ್ಲಿಪ್ ಆಯಿಡುತ್ತೆ. ಏನಾಯಿಡ್ತು? ಸರಸ್ವತಿ ಬಾಯಿಲಿ ಲೆಟರ್ಸ್ ನ ಮಾರಿಸಿ ಬಿಟ್ಟು ಬಾಯಿಲಿ ಕೂತುಂಡು ವರ ಕೇಳಾವೆಲ್ಲ ನಂಗೆ ನಿದ್ರೆ ಬರೋ ಅಂತ ಕೇಳ್ಬಿಟ್ಟ.
ಹಂಗೆ ಆಗ್ಲಿದ್ದು ಬ್ರಹ್ಮದೇವರು ಹೊರಗೆ ಹೊರಟು ಮರಂಗ್ಬಿಟ್ರು ಅಷ್ಟೇ. ಆವೇ ನಿದ್ದೆ ಬಂದ್ಬಿಡ್ತು ಅವನಿಗೆ. ಅದ ಏನ್ ಮಾಡಿದ್ದು ಕುಂಭಕರ್ಣ, ಎಷ್ಟು ನಿದ್ದೆಯಿಂದ 6 months ನಿದ್ದೆಯಿಂದ 6 months ತಿಂತಾ ಇದ್ದ ನಾನ್ ಸ್ಟಾಪ್. 6 months ತಿಂಬೋದು, 6 months ನಿದ್ದೆ ಎಂಬುದು ಹಿಂಗಿತ್ತು. ವಿಭೀಷಣ ವರ ಕೇಳಕ್ ಹೋದ. ಏನ್ ವರ ಕೇಳಿದ? ನನಗೆ ಎಷ್ಟೇ ಕಷ್ಟ ಬಂದ್ರು ನಾನು ಧರ್ಮವನ್ನು ಬಿಡುಕೂಡುದು, ದೇವರ ಪೂಜೆ, ದೇವರ ನಮಸ್ಕಾರ ಇದೆಲ್ಲ ಮಾಡ್ತಾ ಇರಬೇಕು ಅಂತ ವರವನ್ನು ಕೇಳಿದಂತೆ. ಅದಕ್ಕೆ ಬ್ರಹ್ಮದೇವರು ಏನ್ ವರ ಕೊಟ್ರು? ನೀ ಚಿರಂಜೀವಿಯಾಗಿರೋದು ಕೊಟ್ರು. ರಾವಣ ನನ್ನ ಯಾರು ಕೊಳ್ಳಬಾರದು ಅಂತ ವರ ಕೇಳ್ತಾ ಇದ್ದ. ರಾಮದೇವರು ಬಂದು ಕೊಂದುಟ್ಟು ಹೋಯ್ತು. ಕುಂಭಕರ್ಣ ನಾ ಯಾವಾಗಲೂ ಚಿರಂಜೀವಿ ಯಾರು ಕೂತ್ ಕೇಳಕ್ ಹೋದ, ನಿದ್ದೆ ಬಂದ್ಬಿಡ್ತು ಅವನಿಗೆ. ವಿಭೀಷಣ ಏನ್ ಕೇಳಿದ? ಅದೆಲ್ಲ ಕೇಳವೇ ಇಲ್ಲ. ಯಾವಾಗಲೂ ಪೂಜೆ ಮಾಡ್ತಾ ಇರಬೇಕು, ಧರ್ಮದಲ್ಲಿ ಇರಬೇಕು ವರ ಕೇಳಿದ. ಅದಕ್ಕೆ ವರ ಏನ್ ಕೊಟ್ರು? ಚಿರಂಜೀವಿಯಾಗು ಅಂತ ಕೊಟ್ರು. ಇವತ್ತು ಚಿರಂಜೀವಿಯಾಗಿ ವಿಭೀಷಣ ಇದ್ದಾನೆ, ಇವತ್ತೂ ಚಿರಂಜೀವಿಯಾಗಿದ್ದಾರೆ. ಆಯ್ತಾ? ಯಾರ್ಯಾರ ಚಿರಂಜೀವಿಗಳು ತಿಳಿಯಾದ? ಅಶ್ವತ್ಥಾಮ, ಬಲಿ, ವ್ಯಾಸ, ಕೃಪಾ, ಪರಶುರಾಮ, ವಿಭೀಷಣ, ಹನುಮಂತ. 7 ಬಂಧುರನ್ನ ಸಪ್ತ ಚಿರಂಜೀವಿಗಳು ಅಂತ ಹೇಳ್ತಾರೆ. ಓಕೆವಾ? ಇವರನ್ನ ನಿತ್ಯನು ಸ್ಮರಣ ಮಾಡಿದರೆ ನಮಗೆ ದೀರ್ಘಾಯುಸ್ಸು ಬರುತ್ತೆ. ಮುಖ್ಯವಾಗಿ ಅಭ್ಯಂಗ ಸ್ನಾನ, ಆಯಿಲ್ ಬಾತ್ ತಗೊಂತ ಇದ್ರಲ್ಲ, ಏನ್ ಮಾಡಬೇಕು? ಸಪ್ತ ಚಿರಂಜೀವಿಗಳನ್ನ ಸ್ಮರಣ ಮಾಡಬೇಕು. ಬರ್ತ್ ಡೇ, ಹುಟ್ಟಿದಬ್ಬ ದಿನ ಚಿರಂಜೀವಿಗಳನ್ನ ಸ್ಮರಣ ಮಾಡಬೇಕು. ವಿಭೀಷಣ ಒಂದು ಚಿರಂಜೀವಿ. ಯಾ ಅವೇನ್ ಮಾಡಿದ? ರಾವಣ ಯುದ್ಧ ನಡಿಬೇಕು. ಬ್ರಿಡ್ಜ್ ಕಟ್ಟುತ್ತಾ ಇದ್ರು. ಏನ್ ಬ್ರಿಡ್ಜ್? ಅದಕ್ಕೆ ಹೆಸರೇನು? ರಾಮ ಸೇತು. ಕರೆಕ್ಟಾ? ಸಮುದ್ರದಲ್ಲಿ ಲಂಕೆಗೆ ಪಾಲವನ್ನು ಕಟ್ಟುತ್ತಾ ಇದ್ರು, ಸೇತು ಕಟ್ಟಿದಾಗ ಏನ್ಮಾಯಿತು? ಆಗ ವಿಭೀಷಣ ಅಲ್ಲಿ ಬಂದ. ವಿಭೀಷಣ ಬಂದು ಏನ್ ಕೇಳಿದ್ರು ರಾಮದೇವರತಲಿ? ನಾ ನಿಮ್ಮ ಗ್ರೂಪ್ಲಿ ಸೇರಿಂತಾನೆ, ನನ್ನ ಶರಣಾಗತಿ ಹೊಂದಿತಾನೆ, ನನ್ನ ಸೇರಿಸಿಲ್ರಿ ಹಾಗಂತ ಬೇಡಿಕೊಂಡು. ಏನ್ಮಾ? ನನ್ನ ಸೇರ್ಸಿಲ್ರಿ ಅಂದ್ರು. ಆಗ ಇರಾವರ್ಲ ಏನ್ ಹೇಳಿರು? ವಿಭೀಷಣ ರಾವಣನ ತಮ್ಮ, ಅವನ ಯಾರು ಸೇರ್ಸಿಂಬೇಡ ಅಂತ ಹೇಳಿ. ಆಗ ಸಪೋರ್ಟ್ ಮಾಡಿದ್ದು ಯಾರು ವಿಭೀಷಣನಿಗೆ? ವೆರಿ ಗುಡ್. ಯಾರು ಎಷ್ಟು ಹೇಳಿ ಕೊಡ್ತಾರೆ? ಅಮ್ಮ ಹೇಳಿ ಕೊಡ್ತಾ ಇದಾರೆ. ಸೂಪರ್. ಯಾರದು? ಉಮಾಶ್ರೀಯಾ? ಉಮಾಶ್ರೀಯಾ, ವೆರಿ ಗುಡ್. ಹನುಮದೇವರು ತಾನೇ ಸಪೋರ್ಟ್ ಮಾಡಿದರು ವಿಭೀಷಣನಿಗೆ. ಎಂತ ಮಾಡಿದ್ರು? ನಾ ಲಂಕೆಗೆ ಹೋಗಿ ಸೀತಾದೇವಿನ ಹುಡುಕ್ಲಕ್ಕೆ ಹೋಗಿದ್ದೆ, ಅಲ್ಲಿ ಎಲ್ಲರೂ ರಾಕ್ಷಸರ ಇದ್ದು, ಆಗ ಒಂದೇ ಒಂದು ಮನೆಯಲ್ಲಿ ದೇವರ ನಾಮ, ದೇವರ ಹಾಡುಗಳನ್ನ ಹೇಳ್ತಾ ಇದ್ದದ್ದು ಯಾರು? ವಿಭೀಷಣ ಒಬ್ಬನೇ, ದೇವರ ಭಕ್ತ, ಅವನ ನೀ ಸೇರ್ಸಿಬೇಕು ಅಂತ ರೆಕಮೆಂಡೇಶನ್ ಮಾಡಿದ್ದು ಯಾರು? ಹನುಮ. ಸೊ ನಮ್ಮನ್ನೆಲ್ಲ ದೇವರದಲ್ಲಿ ರೆಕಮೆಂಡ್ ಮಾಡೋದು ಯಾರು? ಹನುಮ. ಯಾರಮ್ಮ ರಿಯಲ್ ಮೀಮ್ ಐಡಿ ಯಾರಮ್ಮ ಬಂದಿದ್ರಿ? ತೇಜಸ್ವಿನಿ. ಅದು ತೇಜಸ್ವಿನಿ ನಂದು ಅವ್ರ ಅಪ್ಪದವ್ರಲ್ಲಿ ಕನೆಕ್ಟ್ ಮಾಡಿ. ಬೇರೆ ಯಾರು ಜಾಯಿನ್ ಮಾಡಿದ್ರಿ ಆಮೇಲೆ ಕ್ಲಾಸ್ಲಿ? ಕೊಂಚ ಲೇಟಾ ಯಾರೋ ಬಂದಿದ್ರಾ? ಅದು ಕಟ್ಟ ಆಯ್ತು. ಬೇರೆ ಯಾರು ಬರಲ್ಲ? ಶ್ರೀಮತಿ ಐಡಿ ಯಾರಮ್ಮ? ಶ್ರೀಮತ್ ಯಾರಪ್ಪ? ಅಭಯಪ್ರದ. ಏನ್ಪ ಲೇಟಾ? ಅಭಯಪ್ರದ ನಂಗನೂರು ಇದ್ದಿ? ಸರಿ ಸರಿ, ಅಭಯಪ್ರದನ ಸೇರ್ಸಿ ಊಟ. ಓಕೆ. ವಿಜಯದಾಸರ ಕವಚ ಮುಡಿಸುಟ್ಟೆಯಪ್ಪ. ಅಭಯಪ್ರದ ಲೇಟಾ ಬಂದುಟ್ಟಿ. ಸರಿ. ವಿಭೀಷಣನಿಗೆ ಸಪೋರ್ಟ್ ಮಾಡಿದ್ದು ಯಾರು? ಆಂಜನೇಯರು. ಅದರಿಂದ ಮುಖ್ಯ ಪ್ರಾಣ ದೇವರತನ ನಮಗೆಲ್ಲ ಮೂಲ ಗುರುಗಳು. ದೇವರത്തിൽ ನಮ್ಮನ್ನ ತಗೊಂಡೇ ಸೇರ್ಸಾದ ಯಾರು? ಸಪೋರ್ಟ್ ಮಾಡವರು ಮುಖ್ಯ ಪ್ರಾಣ ದೇವರು. ಅದರಿಂದ ಏನ್ ಮಾಡ್ಬೇಕು? ಎದು ಮಾಡಿದರನು ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಸೀತಾಪತಿ ಶ್ರೀರಾಮಚಂದ್ರ ಅಂತ ಹೇಳಬೇಕು. ಸರಿ. ಆಗ ಮಹಾಭಾರತ ರಾಮಾಯಣ ಯುದ್ಧ ಮುಡಿಯಿತು. ರಾಮದೇವರು ಪಟ್ಟಾಭಿಷೇಕ ಮಾಡಿದರು. ಎಲ್ಲರಿಗೂ ಒಂದು ಗಿಫ್ಟ್ ಕೊಟ್ರು. ಆಗ ರಾಮದೇವರದಲ್ಲಿ ಅಯೋಧ್ಯೆಯಲ್ಲಿ ಇದ್ದ ಒಂದು ದೊಡ್ಡ
ದೇವರ ವಿಗ್ರಹ ಅದೇನದು? ರಂಗ ವಿಮಾನ. ಏನದು? ರಂಗನಾಥ ದೇವರು ಅವರ ಹತ್ರ ಇದ್ರು. ಆ ರಂಗನಾಥ ದೇವರು ಯಾರು ಪೂಜೆ ಮಾಡ್ತಾ ಬಂದದ್ದು? ದಶರಥ ಪೂಜೆ ಮಾಡ್ತಾ ಬಂದಿದ್ರು. ಶ್ರೀರಂಗ ರಂಗನಾಥರು ಯಾರು ಪೂಜೆ ಮಾಡ್ತಾ ಇದ್ರು? ದಶರಥ. ಆಮೇಲೆ ರಾಮದೇವರು ಪೂಜೆ ಮಾಡ್ತಾ ಇದ್ರು. ಅದನ್ನ ಯಾರಿಗೆ ಗಿಫ್ಟ್ ಕೊಟ್ರು? ವಿಭೀಷಣನಿಗೆ ಗಿಫ್ಟ್ ಕೊಟ್ರು. ಆ ವಿಭೀಷಣ ಅದನ್ನು ತಕೊಂಡು ಎಲ್ಲಿ ಹೊರಟ್ರು? ಹಾರಿ ಲಂಕೆಗೆ ಹೊರಟಿದ್ರು. ಆಗ ದಾರಿಯಲ್ಲಿ ಎಲ್ಲಿ ಬಂದಿದ್ರು? ತಿರುಚಿ ಪಕ್ಕದಲ್ಲಿ ಶ್ರೀರಂಗಕ್ಕೆ ಬಂದಿದ್ರು. ಆಗ ಅಲ್ಲಿರ ಪುಷ್ಕರಣಿ, ಅಲ್ಲಿರ ನದಿ ಏನು? ಶ್ರೀರಂಗದಲ್ಲಿರ ನದಿ ರಿವರ್ ಕಾವೇರಿ. ಕಾವೇರಿ ನದಿ. ಅಲ್ಲಿರ ಪುಷ್ಕರಣಿ ಏನು? ಈ ತೀರ ರಂಗದೇವರ ರಂಗನಾಥ ದೇವರ ಸ್ವಾಮಿ ಪುಷ್ಕರಣಿ ಹೆಸರೇನು? ಚಂದ್ರ ಪುಷ್ಕರಣಿ. ವೆರಿ ಗುಡ್. ಚಂದ್ರ ಪುಷ್ಕರಣಿ ಅಂತ ಹೆಸರು. ಆ ಚಂದ್ರ ಪುಷ್ಕರಣಿಲಿ ಸಂಧ್ಯಾವಂದನ ಮಾಡೋಕು ಅಂತ ಬಂದಿದ್ರು ಅಂತೆ. ಆಗ ಏನ್ ಮಾಡಿದ್ರು? ಅದನ್ನ 2 ಕತೆ ಹೇಳ್ತಾರೆ. ಅಲ್ಲಿಯೇ ಇಟ್ಟುಟ್ರು. ಇಟ್ಟ ಮೇಲೆ ತೂಕಲಕ್ಕ ನೋಡಿದ್ರು, ತೈಲಕ್ಕ ಬರಲ್ಲ ಅಂತ. ಇನ್ನೊಂದು ವಿನಾಯಕರು ಬಂದರು, ವಿನಾಯಕರ ಕೈಯಲ್ಲಿ ಕೊಟ್ರು, ವಿನಾಯಕರ ಅದರ ಕೆಳಗಿಟ್ಟುಟ್ರು ಅಂತ 2 ಕತೆ ಇದೆ. ಆಗ ಮತ್ತೆ ಏನು ಮಾಡಿದ್ರು ಅವರು? ಅಲ್ಲಿ ಅನುಷ್ಠಾನ ಮಾಡಕ್ಕೆ ಬಂದಿದ್ರು, ಅಲ್ಲಿ ಕೆಳಗಿಟ್ಟಿದ್ರು ಮತ್ತು ಎತ್ತಲಕ್ಕ ಆಗಲಿಲ್ಲ. ದೇವರು ಅಲ್ಲಿಯೇ ನಿಂತು ಬಿಟ್ರು. ಆಗ ಏನ್ ಹೇಳಿದ್ರು? ನಾ ಲಂಕೆಗೆ ತಕೊಂಡು ಹೋಗೋಣ ಅಂತ ಬಂದಿದ್ದೆ, ಆದರೆ ಇಲ್ಲಿ ಎದ್ದುಟ್ರಲ್ಲ ಅಂತ ಕೇಳಿದಾಗ ದೇವ್ರು ಏನ್ ಹೇಳಿದ್ರು? ನಾನು ಲಂಕೆನ ನೋಡುತ್ತಾ, ಲಂಕೆ ಎಲ್ಲಿದೆ? ಇಂಡಿಯಾವಿಯ ಮ್ಯಾಪ್ ಯಾರು ನೋಡ್ತಾ ಇದ್ರಿ? ಹಿಸ್ಟ್ರಿ ಜಿಯಾಗ್ರಫಿ ಯಾರು ಓದಿದ್ರಿ? SST ಸೋಷಿಯಲ್ ಸೈನ್ಸ್. ಚಿನ್ಮಯಿ ಏಲ್ಮಾ, ಲಂಕೆ ಎಲ್ಲಿದೆ ಇಂಡಿಯಾವಿಯ? ಇಲ್ಲ ಗುರುಗಳೇ. ಸೌತ್, ಸೌತ್ ಶ್ರೀಲಂಕಾ ಇದೆ. ದಕ್ಷಿಣದಲ್ಲಿ ಇದೆ, ಸೌತಿನಲ್ಲಿ ಇದೆ. ಆಗ ದೇವರು ಎಲ್ಲಿ ನೋಡಿದ್ದಾರೆ? ರಂಗನಾಥ ದೇವರು ದಕ್ಷಿಣ ದಿಕ್ಕನ್ನ ನೋಡಿಕೊಂಡಿದ್ದಾರೆ. ಸೌತ್ ಎಲ್ಲಿ ನೋಡಿಕೊಂಡಿದ್ದಾರೆ? ಗುರುಗಳೇ ಹೇಳುಮ್ಮ. ಅಂಡ್ ರಂಗನ ಶ್ರೀರಂಗ ಸುತ್ತಿ ಗುರುಗಳೇ ಕಾವೇರಿ ಬಂದು ದೇವರಿಗೆ ಮಾಲಯ ಬರುಕುಂತ ಶ್ರೀರಂಗ ಸುತ್ತಿ ರೌಂಡ ಬರ್ತಾ ಕಾವೇರಿ ಇದ್ದಾರೆ. ಮರಿ ಅದನ್ನ ಏನ್ ಹೇಳಿದ್ದಾರೆ? ಕಣ್ಗಳ್ ಯಾತಕೋ ಕಾವೇರಿ ರಂಗಯ್ಯನ ರಂಗಣ ನೋಡದೆ. ಯಾರು ಬರದ ಹಾಡು? ಯಾರು ಬರದ ಹಾಡುಮ್ಮ? ವೈಭವ್. ಶ್ರೀಪಾದ ರಾಜರು. ಶ್ರೀಪಾದ ರಾಜರ ಪ್ರತಿ ಒಂದು ಅನಿಮೇಷನ್ ವಿಡಿಯೋ ಬಂದಿದೆ, ನೋಡಿದಿರ ನೀವೆಲ್ಲ? ಸೂಪರ್ ಬಂದಿದೆ. ಸರಿಯಾ? ಸ್ಯಾಂಪಲ್ ತೋರಿಸ್ತಾನೆ. ಶ್ರೀಪಾದ ರಾಜರ ಕಥೆ ಬ್ಯಾಚ್ 2B ಏನಾಗುತ್ತೆ ಇಲ್ಲ, ಬಟ್ ಬ್ಯಾಚ್ 1 ಚಿನ್ಮಯಿ ಇಲ್ಲ ಫುಲ್ ಅಟೆಂಡ್ ಮಾಡಿದ್ದಿ. ಕರೆಕ್ಟ್ ಅಮ್ಮ? ಶ್ರೀಪಾದ ರಾಜರು ನಾವು 3 ವೀಕ್ಸ್ ತೆಗ್ದೇವಾ ಕ್ಲಾಸ್. ಓಕೆವಾ? ಫುಲ್ ಅನಿಮೇಷನ್ ಬಂದಿದಪ್ಪ, ಎಲ್ಲಾರು ನೋಡ್ರಿ. ನಾ ಈಗ ಮುಡಿದ್ರೆ ಪ್ಲೇ ಮಾಡ್ತಾನೆ. ಸೂಪರ್ ಮಾಡಿದ್ದಾರೆ. ಓಕೆವಾ? ಆಗ ಈ ಕಾವೇರಿ ನದಿ ಹೆಂಗಿದೆ? ವೈಕುಂಠವಾಗಿದೆ ಶ್ರೀರಂಗ. ವಿರಜಾ ನದಿ ಅಂತಿದೆ. ಮಹಾಲಕ್ಷ್ಮಿ ವಿರಜಾ ನದಿ ಎಂಬುದು ಯಾವುದು? ಮಹಾಲಕ್ಷ್ಮಿಯ ವಿರಜಾ ನದಿಯಾಗಿ ಇದ್ದಾಳೆ. ಆಗ ವೈಕುಂಠವಾಗಿದೆ ಶ್ರೀರಂಗ ಅಂತ ಹೆಸರು. ಯಾತ ಕೇಳ್ತಾನೆ? ಲಂಕೆಯನ್ನು ನೋಡುತ್ತಾ ಇವತ್ತು ಕೂಡ ರಂಗನಾಥ ದೇವರು ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ವಿಭೀಷಣ ಏನ್ ಮಾಡಿದ? ಲಂಕೆಗೆ ವಾಪಸ್ ಹೋದ. ಆದರೆ ಇವತ್ತು ಕೂಡ ದಿನಾಲು ರಾತ್ರಿಯಲ್ಲಿ ರಂಗನಾಥ ದೇವರಿಗೆ ವಿಭೀಷಣ ಬಂದು ನಿತ್ಯನು ಬಂದು ಪೂಜೆ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ರಾತ್ರಿಯಲ್ಲಿ ರಂಗನಾಥ ದೇವರಿಗೆ ಬಂದು ಪೂಜೆ ಮಾಡುವವರು ಯಾರು? ವಿಭೀಷಣ. ಆಹಾ, ವಿಭೀಷಣ ಚರಿತ್ರೆಯಿಂದ ಏನ್ ತಿಳಕಂತ್ರಿ? ದೇವರಲ್ಲಿ ಶರಣಾಗದಿ ನಾವು, ಸರೆಂಡರ್ ಟು ಲಾರ್ಡ್ ಶ್ರೀಹರಿ ಎಲ್ಲ ಹೇಳಿರುಂತೆ. ವಿಭೀಷಣ ಸೇರ್ಸಿಂಬೇಡ್ರಿ ಅಂತ. ಆಗ ರಾಮದೇವರು ಹೇಳಿದ ಮಾತು, ವಿಭೀಷಣ ಇಲ್ಲ, ರಾವಣನೇ ಬಂದು ನಂತಲಿ ಸರೆಂಡರ್ ಆದರನು ಐ ವಿಲ್ ಅಕ್ಸೆಪ್ಟ್ ಹಿಮ್ ಅಂತ ಹೇಳಿದ್ರು. ಏನು? ನಾ ಅವನ ಅಕ್ಸೆಪ್ಟ್ ಮಾಡಿಂತಾನೆ, ಅವ್ರ ಪಾಪವನ್ನ ಕಳೀತಾನೆ. ಏನಮ್ಮ? ಗುರುಗಳೇ ದಂಡಿ ಬಂದ್ರು ಹೇಳ್ತಾರೆ, ದೇವ್ರು ಬಂದು ಹನುಮನ್ ದೇವ್ರ ಕೇಳಿರು, ಲೈಕ್ ನೀವು ಏನ್ ಲೈಕ್ ಒಂದು ಒಪಿನಿಯನ್ ಕೇಳಿದ್ರು. ಕರೆಕ್ಟ್. ಯಾತಕ್ಕೆ? ದೇವರು ಯಾರು ಹೇಳಿದ್ರ ಮಟ್ಟು ತಕೊಂತಾರೆ? ಹನುಮಂತ ದೇವರು. ಸರಿಯಾ? ಅದನ್ನ ರಾಘವೇಂದ್ರರು ಪ್ರಾತ ಸಂಕಲ್ಪ ಗದ್ದಿಯಲ್ಲಿ ಹೇಳ್ತಾರೆ, ದೀನಂ ದೂನಂ ಅನಾಥಂ. ಇವ್ ದೇವರು ನಮ್ಮ ಪರವಾಗಿ ರೆಕಮೆಂಡ್ ಮಾಡ್ತಾ ಇರ್ತಾರೆ. ವಾಯುದೇವರು ಹೋಗಿ, ಇವನಿಗೆ ಏನು ಗೊತ್ತಿಲ್ಲ, ಪಾಪಗಳನ್ನ ಮಾಡಿದ್ದಾನೆ, ಇದ್ದರೂ ಕೂಡ ನಿಮ್ಮ ದೇವರ ನಾಮವನ್ನು ಹೇಳ್ತಾ ಇದ್ದಾನೆ, ನನಗೆ ಶಿಷ್ಯನಾಗಿದ್ದಾನೆ, ನಮ್ಮ ಕಥೆ ಎಲ್ಲ ಕೇಳಿದ್ದಾನೆ,
ವೇದವ್ಯಾಸ ಮುಖ್ಯಪ್ರಾಣ ಸ್ಕೂಲ್ ಕ್ಲಾಸ್ ಅಟೆಂಡ್ ಮಾಡಿದ್ದಾನೆ ಅಂತ ಹೋಗಿ ವಾಯುದೇವರು ಹೇಳಾರು ರಾಮದೇವರತ್ಲಿ. ಕರೆಕ್ಟಾ? ಅನನ್ಯ ವಿತೌಟ್ ಆಬ್ಸೆನ್ಸ್ ವೇದವ್ಯಾಸ ಕ್ಲಾಸ್ ಅಟೆಂಡ್ ಮಾಡಿದ್ದಾನಂತ ಆಂಜನೇಯರು ಹೋಗಿ ರೆಕಮೆಂಡ್ ಮಾಡೋರು ಅನನ್ಯಾನ. ತೇಜಸ್ವಿನ, ಉಮಾಶ್ರೀ, ಅಭಯಪ್ರದ, ಲಕ್ಷರ. ಸರಿ, ಇವಳು ಚಿನ್ಮಯಿ ಅಂಡ್ ಅಂಬ್ರಿಣಿ ಶ್ರೀಪಾದರಾಜರ ಕಥೆ ನೀವು ತೈತರ ಈ ಬ್ರಾಚಿಯ? ಓಕೆವಾ? ಹಾ ಗುರುಗಳೇ. ಓಕೆವಾ? ನೀವಿಬ್ರು ಇಲ್ಲ ಒಬ್ರು ವಿಜಯೇಂದ್ರ ಕ್ಲಾಸ್ ತೆಗಿವಿ, ಒಬ್ರು ಶ್ರೀಪಾದರಾಜರ್ ತೆಗಿರಿ. ನೆಕ್ಸ್ಟ್ ವೀಕೆಂಡ್ ಏನ್ ಆರಾಧನಾ ಬರ್ತೆ? ವಿಜಯೇಂದ್ರ ವಿಜಯೇಂದ್ರರ ಆರಾಧನೆ. ವಿಜಯೇಂದ್ರ ಯಾರೋಡ ಗುರುಗಳು? ಸುಧೀಂದ್ರರ ಗುರುಗಳು. ರಾಯರ ಗುರುಗಳು ಸುಧೀಂದ್ರರು, ಸುಧೀಂದ್ರ ತೀರ್ಥರ ಗುರುಗಳು ಜಯೇಂದ್ರ ತೀರ್ಥರು. ಸರಿಯಾ? ಓಕೆ ಮಾ, ಇವತ್ತು ಕ್ಲಾಸ್ ಎಲ್ಲಾರೇ ಅರ್ಥ ಆಯ್ತಾ? ಇದು ನೋಡಿದ ಈ ಒಂದು ಪಾಠವನ್ನ ವಿಜಯದಾಸರ ಗುರುವಾಂತರ್ಗತ ಸಮಸ್ತ ಗುರುಗಳ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಜಯ ವಿಠಲಾತ್ಮಕ ಸೀತಾಪತಿ ರಾಮಚಂದ್ರ ದೇವರ ಪಾದಾರವಿಂದಗಳಲ್ಲಿ ಸಮರ್ಪಣವನ್ನು ಮಾಡೋಣ. ಹರೇ ಶ್ರೀನಿವಾಸ. ಎಲ್ಲಾರು ಹೇಳ್ರಿ, ಭಾರತೀಯ ರಮಣ ಮುಖ್ಯ ಭಾರತೀಯ ರಮಣ ಶ್ರೀ ಮುಖ್ಯ ಪ್ರಾಣಾಂತರ್ಗತ ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಸರಿಯಾ? 3 ವೀಕ್ ಕ್ಲಾಸ್ ನ ಅಪ್ಲೋಡ್ ಮಾಡ್ತಾನೆ. ವಿಜಯದಾಸರ ಕವಚ ಎಲ್ಲ ಪ್ರಾಕ್ಟೀಸ್ ಮಾಡಿರ್ಬೇಕು. ನಾವು 2 ದೀರ್ಘ ಕೃತಿಗಳನ್ನ ಕವರ್ ಮಾಡಿದ್ದೆವು. ಒಂದು ವಾದಿರಾಜರ ವಿರಚಿತ ಸುಂದರಕಾಂಡ ಬ್ಯಾಚ್ 1 ಕವರ್ ಮಾಡಿದ್ದೆವು. ಇನ್ನೊಂದು ಬ್ಯಾಚ್ 2 ಅಂಡ್ ಬ್ಯಾಚ್ 1 ಸೇರಿ ಕವರ್ ಮಾಡಿದ್ದೆವು ವಿಜಯದಾಸರ ಕವಚ. ಸರಿಯಾ? ನೆಕ್ಸ್ಟ್ ಬಂದು ಶ್ರೀನಿವಾಸ ಕಲ್ಯಾಣ, ಮಧ್ವನಾಮ 2 ನಮ್ಮ ಟಾರ್ಗೆಟ್. ಸರಿಯಾ? ರಾಮಾಯಣ ಕಥಾಪಾತ್ರ ಓದ್ತಾವೇ ಇರೋದು, ನಾವಿನ್ನು ಕವರ್ ಮಾಡೋಣ. ಒಂದು ವಾರಕ್ಕೆ ಒಂದು ಕಥಾಪಾತ್ರಗಳು ಕವರ್ ಮಾಡೋಣ. ಸರಿಯಾ? ಹರೇ ಶ್ರೀನಿವಾಸ. ಶ್ರೀನಿವಾಸ. ಬಾ ಹೇಳು ಬಾ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ ಗುರುಗಳೇ. ಋಷಿಕೇಶ್ ಅರ್ಥ ಆಯ್ತಾ? ರಿಷಿಕೇಶ್ ಒಂದು ಕಥೆ ಕೇಳಿದ್ಯಾ? ಋಷಿಕೇಶ್ 5 years ಗುರುಗಳೇ ಅಂದ. ತಿಳಿயாது ಸುಮ್ಮಾ ಕೇಳ್ತಾ ನಾನು. ಸರಿಪ್ಪ, ತುಂಬಾ ಸಂತೋಷ. ಥ್ಯಾಂಕ್ ಯು ಗುರುಗಳೇ. ಹರೇ ಶ್ರೀನಿವಾಸ. ಹ್ಮ್.